ನಾವು ಒಳ್ಳೆಯ ಗುಣಗಳು ಅಂತ ನಾವು ಅರ್ಥ ಮಾಡ್ಕೋಬೇಕು. ನಿಮ್ಮ ವಯೋಸಹಜಕ್ಕೆ ಅನುಗುಣವಾಗಿ ಏನಪ್ಪ ಅಂತಂದರೆ ಒಳ್ಳೆಯ ಗುಣಗಳು ಅಂತಕ್ಕಂಥ ಈ ಒಳ್ಳೆಯ ಗುಣಗಳನ್ನು ಯಾರು ಅಳವಡಿಸ್ಕೊತಾರೋ ಅವು ಒಬ್ಬ ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಬಾಲ್ಯದಲ್ಲಿ ಬಹಳ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ. ಅವರ ಸ್ನೇಹಿತರ ಜೊತೆಯಲ್ಲಾಗಿರ್ಬೋದು, ಅವರ ತಂದೆ ತಾಯಿಯ ಜೊತೆಯಲ್ಲಾಗಿರ್ಬೋದು, ಅವರು ಮನೆಗೆ ಬರ್ತಾ ಇರ್ತಕ್ಕಂಥ ಅತಿಥಿಗಳ ಜೊತೆಯಲ್ಲಿ ಅವರು ನಡ್ಕೊಳ್ಳುವಂಥ ಒಂದು ಸಭ್ಯತನ ಆಗಿರ್ಬೋದು, ಇವೆಲ್ಲವೂ ಸಹ ಬಹಳ ಉದಾಹರಣೆಗಳಾಗಿ ನಾವು ಕಾಣ್ತಾ ಹೋಗ್ತೀವಿ. ಇವತ್ತು ನಾವು ಸ್ವಾಮಿ ವಿವೇಕಾನಂದರನ್ನ ಪ್ರತಿಯೊಬ್ಬರು ಸಹ ಜಗತ್ತಿನಲ್ಲಿ ಆದರ್ಶ ವ್ಯಕ್ತಿಯನ್ನಾಗಿ ತಗೊಳ್ತಾ ಹೋಗ್ತಾ ಇದ್ದೀವಿ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಜ್ಞಾನದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರಾಗಿರ್ಬೋದು, ಶ್ರೀಯುತ ಅಬ್ದುಲ್ ಕಲಾಂ ಅವರಾಗಿರ್ಬೋದು, ಎಷ್ಟು ಸಾಧನೆಯ